ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇ 13ರಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ತುಮಕೂರು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ತುಮಕೂರಿನ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಮಧುಗಿರಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಮೇ 13ರಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬದ ದಿನದಂದು ರಾಜಣ್ಣನವರ ಅಭಿಮಾನಿಗಳು ಕಾರ್ಯಕ್ರಮ ಮಾಡಲು 2 ತಿಂಗಳಿಂದ ಶ್ರಮಿಸಿದರು. ಈ ಹಿಂದೆ ಯಾರು ಮಾಡಿರದಂತಹ ಕಾರ್ಯಕ್ರಮವಾಗುತ್ತಿತ್ತು ಹಾಗೂ ಹಲವು ಸಹಕಾರಿಗಳು ರಾಜಣ್ಣನವರ ಕುರಿತಾದ ಗ್ರಂಥ ಸಿದ್ಧಪಡಿಸಲು ಶ್ರಮಿಸಿದ್ದರು. ಆದರೆ ಕಾರ್ಯಕ್ರಮಕ್ಕಿಂತ ದೇಶ ಮೊದಲು, ಹಾಗಾಗಿ ಮೇ 13ರಂದು ನಡೆಯಬೇಕಿದ್ದ ಕಾರ್ಯಕ್ರಮ ಮುಂದೂಡುತ್ತಿದ್ದೇವೆ. ಕಾರ್ಯಕ್ರಮ ಮತ್ತೆ ಯಾವಾಗ ಮಾಡುತ್ತೇವೆ ಎಂಬುದನ್ನು ತಿಳಿಸುತ್ತೇವೆ ಎಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕೆಎನ್ ರಾಜಣ್ಣವರ ಹಿತೈಷಿಗಳು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು 13ನೇ ತಾರೀಕು ನಾನು ಮೊದಲೇ ಹೇಳಿದ ಹಾಗೆ ಕನಿಷ್ಠ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ಆದಂಥ ಕಾರ್ಯಕ್ರಮವನ್ನು ಹಿಂದೆ ಆಗಿರಲಿಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು. ಕನಿಷ್ಠ ಈ ಕಾರ್ಯಕ್ರಮಕ್ಕೆ 1 ರಿಂದ 1.5 ಲಕ್ಷ ಜನಕ್ಕಿಂತ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಡೀ ರಾಜ್ಯದಿಂದ ಸಹಕಾರಿಗಳು ಬಹಳಷ್ಟು ಜನ ಬರ್ತಾ ಇದ್ರು. ನಮ್ಮ ಜಿಲ್ಲೆಯಿಂದನೇ ಕನಿಷ್ಠ 1 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು. ಒಂದು ಹಬ್ಬದ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿತ್ತು. ಸೊ ನೀವು ಎಲ್ಲರೂ ಭಾಳ ಕಡೆಯಿಂದ ಆಗಲೇ ನೋಡ್ತಾ ಇದ್ದೀವಿ ಯಾವ ರೀತಿ ಇವತ್ತು ಹೈಸ್ಕೂಲ್ ಫೀಲ್ಡಲ್ಲಿ ಪೆಂಡಲ್ ಆಗ್ತಾ ಇರೋವಂಥದ್ದು ಇರ್ಬೋದು, ಮತ್ತು ಬೇರೆ ಬೇರೆ ಕಡೆ ಪ್ರಚಾರ ಯಾವ ರೀತಿ ಆಗ್ತಾ ಇದೆ ಅದನ್ನು ನೀವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಇವತ್ತು ಸಂದರ್ಭ ಆ ಥರ ಇಲ್ಲ. ಮತ್ತು ಏನು ಗಡಿಯಲ್ಲಿ ಆಗ್ತಾ ಇದೆ, ಆ ಯೋಧರಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ಒಂದು 13ನೇ ತಾರೀಕು ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರು ಉದ್ಘಾಟನೆಯನ್ನು ಮಾಡ್ತಾಯಿದ್ರು. ಜೊತೆಯಾಗಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಈ ಭಾಗದ ಕೇಂದ್ರ ಸಚಿವರಾದಂಥ ಸೋಮಣ್ಣವರ ಉಪಸ್ಥಿತಿಯಲ್ಲಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಭಾಳಷ್ಟು ಜನ ಹಿರಿಯ ಸರ್ಕಾರದ ಸಚಿವರುಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರುಗಳು ಇರ್ಬೋದು, ಹಿರಿಯ ಶಾಸಕರುಗಳು ಇರ್ಬೋದು, ಮತ್ತು ಬೇರೆ ಬೇರೆ ಪಕ್ಷದ ಎಲ್ಲ ಶಾಸಕರು, ನಾನು ನಮ್ಮ ಪಕ್ಷ ಅಂತ ಹೇಳೋದು ಯಾಕಂದರೆ ಇದೊಂದು ಕಾರ್ಯಕ್ರಮ ಪಕ್ಷಾತೀತವಾಗಿ ಆಗ್ತಾ ಇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಹಿತೈಷಿಗಳು, ಸ್ನೇಹಿತರುಗಳು ಕಳೆದ 2 ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲೆಲ್ಲ ಓಡಾಡಿಕೊಂಡು ಸಂಘಟನೆ ಆಗಬೇಕು ಅಂತೇಳಿ, ಮತ್ತು ವಿಶೇಷವಾಗಿ ಈ ಒಂದು ಗ್ರಂಥ ಬಿಡುಗಡೆ ಸನ್ಮಾನ್ಯ ನಾಗಣ್ಣವರ ಅಧ್ಯಕ್ಷತೆಯಲ್ಲಿ ಆ ಸಂಚಾಲಕರು ಯಾರೆಲ್ಲ ಗ್ರಂಥ ಸಮಿತಿಯಲ್ಲಿದ್ದಾರೆ ಕಳೆದ 2 ವರ್ಷದಿಂದ ಅವರು ಭಾಳಷ್ಟು ಶ್ರಮವಹಿಸಿ ಯಾರೆಲ್ಲ ರಾಜಣ್ಣವ್ರ ಬಗ್ಗೆ ಸ್ನೇಹಿತರುಗಳಿದ್ದಾರೆ, ಹಿರಿಯ ಸಹಕಾರಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಲೇಖಕರಿದ್ದಾರೆ, ಅವರೆಲ್ಲ ಒಂದು ಸನ್ಮಾನ್ಯ ರಾಜಣ್ಣವರ ಅನಿಸಿಕೆ ಬಗ್ಗೆ ಅವ್ರ ಬಗ್ಗೆ ತಿಳಿದಿರೋದನ್ನು ಭಾಳ ಜನ ಈ ಗ್ರಂಥದಲ್ಲಿ ಅವರ ಅನಿಸಿಕೆಗಳನ್ನ ಹೇಳಿದರು. ಆದರೆ ಇದರಲ್ಲೇನು ಬೇಜಾರೇನಿಲ್ಲ, ಯಾಕಂದರೆ ನಮಗೆ ದೇಶ ಪ್ರಥಮ, ದೇಶ ಆದಮೇಲೆ ನೆಕ್ಸ್ಟ್ ಇವೆಲ್ಲ ಕಾರ್ಯಕ್ರಮಗಳು ಬರುವಂಥದ್ದು. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಬರುವಂಥ 13ನೇ ತಾರೀಕು ಏನು ಈ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮವನ್ನು ನಾನು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿ ಏನೆಲ್ಲ ಇವತ್ತು ಆಗ್ತಾ ಇದೆ ಆ ಸಂದರ್ಭವನ್ನು ನಾನು ಅವ್ರಿಗೆ ಬ್ರೀಫಿಂಗ್ ಮಾಡಿದ್ದೀನಿ. ನಿನ್ನೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ಇಲ್ಲ ಸರ್ ಈ ಥರ ಎಲ್ಲ ಆಗ್ತಾ ಇದೆ, ಈ ಒಂದು ದೃಷ್ಟಿಯಲ್ಲಿ ಈ ಥರದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರೆ ಒಂದು ಸಂದೇಶ ಒಳ್ಳೆ ಥರದಲ್ಲಿ ಹೋಗೋದಿಲ್ಲ. ಸಂದೇಶ ಯಾಕೆ ಒಳ್ಳೆ ಥರದಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಇವತ್ತು ಏನು ಸಂದರ್ಭವೂ ಸರಿ ಇಲ್ಲ. ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೀವಿ ಸರ್. ಮುಂದಿನ ದಿನಕ್ಕೆ ಯಾವತ್ತು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾನು ಮತ್ತೆ ನಮ್ಮ ಸಮಿತಿ ಎಲ್ಲ ಸದಸ್ಯರುಗಳನ್ನ, ಅಧ್ಯಕ್ಷರನ್ನ ಎಲ್ಲರೂ ಕೂಡಿಸ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಾಂಕ ಏನು ಈ ಒಂದು ಆಗ್ತಾಯಿದೆ, ಈ ಒಂದು ಸಂದರ್ಭ ಎಲ್ಲ ಕರೆಕ್ಟಾಗಿ ಆದ ನಂತರ ಏನು ಈ ವಾರಗೀರೆಲ್ಲ ಯುದ್ಧ ನಡೀತಾ ಇದೆ ಅದು ಮತ್ತೆ ನಿಂತ ನಂತರ ನಾವು ಮತ್ತೆ ಕಾರ್ಯಕ್ರಮ ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಸರ್. ಅದರಿಂದ
ಈ ಕಾರ್ಯಕ್ರಮಕ್ಕೆ ಮುಂದೂಡ್ತಾ ಇದ್ದೀವಿ ಅಂತ ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೆ ಮಾತನ್ನು ಹೇಳಿದ್ದೀನಿ. ಅವರನ್ನು ಹೌದು ಒಳ್ಳೆ ನಿರ್ಧಾರವನ್ನು ನೀವೆಲ್ಲ ತೊಗೊಂಡಿದ್ದೀರಿ. ಮುಂದೆ ಯಾವ ಥರ ಆಗಲಿ ಇನ್ನೂ ದಿನಾಂಕವನ್ನು ಈಗಲೇನು ಘೋಷಣೆ ಮಾಡೋದು ಬೇಡ. ಇದೆಲ್ಲ ಸಂದರ್ಭ ನೋಡಿಕೊಂಡು ಮುಂದಿನ ದಿನದಲ್ಲಿನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಪ್ಪ ನಾವು ಬರ್ತೀವಿ ಅಂತ ನನ್ನ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದ್ದಾರೆ. ಅವರು ದೃಷ್ಟಿ ಇಟ್ಕೊಂಡು ಏನು ಮೇ 13ನೇ ತಾರೀಕು ಸನ್ಮಾನ್ಯ KN ರಾಜಣ್ಣ ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆಯ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೀವಿ. ದಿನಾಂಕವನ್ನು ಮುಂದಿನ ದಿನದಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆ ದಿನಾಂಕವನ್ನು ಘೋಷಣೆಯನ್ನು ಮಾಡ್ತೀವಿ. ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಇಲ್ಲದಂತೆ ಮಾಡುವ ಶಕ್ತಿ ನಮ್ಮ ಭಾರತದ ಸೈನಿಕರಿಗೆ ಇದೆ ಎಂದು ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಲೋಕೇಶ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಮಾಜಿ ನಿವೃತ್ತ ಸೈನಿಕರ ಸಂಘ, ರೈತ ಸಂಘ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಆಚರಿಸಿದ ವಿಜಯೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಲೋಕೇಶ್ ಅವರು, ಪಹಲ್ಗಾಮ್ನಲ್ಲಿ ನಡೆದ ಅಮಾಯಕ ಭಾರತೀಯ ನಾಗರಿಕರ ಮೇಲೆ ನಡೆದ ಉಗ್ರರ ದುಷ್ಕೃತ್ಯಕ್ಕೆ ಪ್ರತಿಯಾಗಿ ಭಾರತೀಯ ಸೈನಿಕರು ನಡೆಸುತ್ತಿರುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಸಂಭ್ರಮಿಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಪಂಚದ ಭೂಪಟದಿಂದ ಪಾಕಿಸ್ತಾನವನ್ನ ಇಲ್ಲದಂತೆ ಮಾಡುವ ಶಕ್ತಿ ನಮ್ಮ ಸೈನಿಕರಿಗಿದೆ. ಕೆಲವೇ ದಿನದಲ್ಲಿ ಪಾಕಿಸ್ತಾನವನ್ನ ಅಳಿಸುವಂತಹ ಕೆಲಸವನ್ನ ನಮ್ಮ ಸೈನಿಕರು ಮಾಡುತ್ತಿದ್ದಾರೆ ಎಂದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಶ್ ಗೌಡ ಮಾತನಾಡಿ, ಆಪರೇಷನ್ ಸಿಂಧೂರ್ಗೆ ನಮ್ಮ ರೈತ ಸಂಘ ಪೂರ್ಣ ಬೆಂಬಲ ನೀಡುತ್ತವೆ. ನಮ್ಮ ದೇಶದ ಯೋಧರು ನಾವು ಎಲ್ಲ ಸೇರಿ ದೇಶ ಕಾಯೋಣ ಎಂದರು. ಈ ವೇಳೆ ಪುಟಾಣಿ ತ್ರಿರಂಗ ಧ್ವಜ ಹಿಡಿದು ತನ್ನ ದೇಶ ಪ್ರೇಮ ತೋರಿಸಿದೆ. ಈ ಸಂದರ್ಭದಲ್ಲಿ ರೇಣುಕಾ ಪ್ರಸಾದ್ ಜಿ, ಆರ್ ಶಿವಕುಮಾರ್, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಲೋಕೇಶ್, ಎಲ್ಲ ಸದಸ್ಯರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲ ನಮ್ಮ ದೇಶ ಪ್ರೇಮಿ ಮಿತ್ರರುಗಳಿಗೆ ವಂದನೆ ಮಾಡ್ತಾ, ಈಗ ನಮ್ಮ ಸರ್ಕಾರಿ ಆಪರೇಷನ್ ಸಿಂಧೂರಿ ಮುಖಾಂತರ ದೇಶದ್ರೋಹಿಗಳನ್ನ ಪಾಕಿಸ್ತಾನದ ಉಗ್ರಗಾಮಿಗಳನ್ನ 3 ದಿನದಿಂದ ಕಾರ್ಯಾಚರಣೆ ನಡೀತಾ ಇದೆ. ಅದಕ್ಕೆ ನಮ್ಮ ರೈತರ ಪೂರ್ಣ ಬೆಂಬಲ ಇದೆ. ಅದಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡ್ತೀವಿ. ಈ ದೇಶವನ್ನು ನಾವೆಲ್ಲರೂ ಕಾಯ್ತೀವಿ. ಬರೀ ಯೋಧರಲ್ಲ, ರೈತರು, ಯೋಧರು, ಹಳ್ಳಿಲೂ ಸಹ ಪ್ರತಿಯೊಬ್ಬರು ಪ್ರಜೆನೂ ಸಹ ಈ ರೀತಿ ಕಾಯಬೇಕು ಅಂತೇಳಿ ಈ ಮುಖಾಂತರ ನಾವು ಸಂದೇಶ ಕೊಡ್ತೀವಿ. ಪೂರ್ಣ ಬೆಂಬಲ ಹಾಗೂ ಪೂರ್ಣ ಪವರನ್ನು ಈಗ ನಮ್ಮ ಸೈನಿಕರು ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಪಾಕಿಸ್ತಾನವನ್ನು ಪ್ರಪಂಚದ ಭೂಪಟದಲ್ಲಿ ಇಲ್ಲದಂತೆ ಮಾಡುವಂಥ ಶಕ್ತಿ ನಮ್ಮ ಭಾರತ ಸೇನೆಗಿದೆ. ಈ ಕಾರ್ಯವನ್ನು 100% ಮಾಡಿ ತೋರಿಸುವಂಥ ಶಕ್ತಿ ನಮ್ಮ ಭಾರತ ಸೇನೆಗಿದೆ. ಪಾಕಿಸ್ತಾನವನ್ನು ಇನ್ನು ಕೆಲವೇ ದಿನಗಳಲ್ಲಿ ಭೂಪಟದಿಂದ ಅಳಿಸುವಂಥ ಕಾರ್ಯ ನಮ್ಮ ಭಾರತ ಸೇನೆ ಮಾಡುತ್ತದೆ. ಅದಕ್ಕೆ ಪೂರ್ಣವಾದ ಬೆಂಬಲ ನಮ್ಮ ಮಾಜಿ ಸೈನಿಕರು ಈಗಾಗಲೇ ಕರ್ನಾಟಕದಲ್ಲಿ 15,000 ಮಾಜಿ ಸೈನಿಕರು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ರಕ್ಷಣಾ ಸಚಿವರಿಗೆ ಪತ್ರವನ್ನು ಬರೆದಿದ್ದೇವೆ. ಅವರು ಅನುಮತಿ ಕೊಟ್ಟಲ್ಲಿ ಇಡೀ ಕರ್ನಾಟಕದಲ್ಲಿ 15,000 ಸೈನಿಕರು ಅವರ ಬೆಂಬಲಕ್ಕೆ ನಿಲ್ಲಲು ನಾವು ರೆಡಿಯಾಗಿ ನಿಂತಿದ್ದೀವಿ. ಅವರು ಹುಕ್ಕುಂ ಕೊಟ್ಟಿದ್ದ ತಕ್ಷಣವೇ ನಾವೆಲ್ಲ ಮತ್ತೊಮ್ಮೆ ಯುದ್ಧಕ್ಕೆ ತಯಾರಾಗಿದ್ದೀವಿ. ಭಾರತೀಯ ಯೋಧರ ಯಶಸ್ಸಿಗಾಗಿ MLC ಚಿದಾನಂದ ಎಂ ಗೌಡ ಅವರು ಶಿರಾನಗರದ ಗ್ರಾಮದೇವತೆ ಶ್ರೀ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ನಡೆಸುತ್ತಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ನಮ್ಮ ಹೆಮ್ಮೆಯ ಭಾರತೀಯ ಯೋಧರ ಗೆಲುವಿಗಾಗಿ, ಯಶಸ್ಸಿಗಾಗಿ ಹಾಗೂ ಶತ್ರುನಾಶಕ್ಕಾಗಿ ಪ್ರಾರ್ಥಿಸಿ ಎಂದು ಶಿರಾ ತಾಲೂಕು ಬಿಜೆಪಿ ವತಿಯಿಂದ ಸನ್ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರ ನೇತೃತ್ವದಲ್ಲಿ ಶಿರಾನಗರದ ಗ್ರಾಮದೇವತೆ ಶ್ರೀ ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಾರತೀಯ ಯೋಧರ ಯಶಸ್ಸಿಗಾಗಿ ಪಕ್ಷದ ಕಾರ್ಯಕರ್ತರು, ಪ್ರಮುಖರು, ಮುಖಂಡರು, ಪದಾಧಿಕಾರಿಗಳು ಹಾಗೂ ದೇಶಭಕ್ತರು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷರಾದ ಮಾರಣ್ಣ ಚಂಗಾವರ, ಕವಿತಾ ಸೇರಿದಂತೆ ಕಾರ್ಯಕರ್ತರು, ಪ್ರಮುಖರು, ಮುಖಂಡರು, ಪದಾಧಿಕಾರಿಗಳು ಹಾಗೂ ದೇಶಭಕ್ತರು ಉಪಸ್ಥಿತರಿದ್ದರು. ಏನು ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕ ಭಾರತೀಯರ ಮೇಲೆ 23ನೇ ತಾರೀಕಿನ ಹಲ್ಲೆ ಆಗುತ್ತೆ. ಅವತ್ತೇ ಸನ್ಮಾನ್ಯ ದೇಶದ ಪ್ರಧಾನಿಗಳಾದಂಥ ಮೋದಿಜಿಯವರು
ಶಪಥವನ್ನು ಮಾಡಿದ್ರು. ಯಾರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಾರೋ ಅವರಿಗೆ ತಕ್ಕ ಶಾಸ್ತಿಯನ್ನು ಈ ದೇಶ ಮಾಡುತ್ತೆ ಅಂತೇಳಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆ ಪ್ರಕಾರ ಕಳೆದ 3 ದಿವಸಗಳಿಂದ ಸರಿಯಾದ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಮತ್ತು ಯಾರು ಉಗ್ರರನ್ನು ಪೋಷಣೆ ಮಾಡ್ಕೊಂಡು ಬಂದಿದ್ದರು, ಸುಮಾರು ಸ್ವಾತಂತ್ರ್ಯ ಅನಂತರ 1947ರಿಂದ 54 ವರ್ಷಗಳ ಕಾಲ ನಿರಂತರವಾಗಿ ಉಗ್ರ ಪೋಷಣೆಯಲ್ಲಿ ತೊಡಗಿದ್ದಂಥ ರಾಷ್ಟ್ರ ಮೋದಿಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಇದು ಉಗ್ರರನ್ನು ಮಾತ್ರ ಅಲ್ಲ, ಆ ಉಗ್ರರಿಗೆ ಯಾರ್ಯಾರು ಬೆಂಬಲ ಕೊಡ್ತಿದ್ದಾರೆ, ಆಶಯ ಕೊಟ್ಟಿದ್ದಾರೆ, ಯಾರೆಲ್ಲ ಅವರಿಗೆ ಧನ ಸಹಾಯ ಮಾಡಿ ಅವ್ರನ್ನ ಪೋಷಿಸ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡುತ್ತೆ ಈ ದೇಶದ ಜನ ಅದನ್ನು ಬಯಸ್ತಾ ಇದ್ದಾರೆ ಅಂತೇಳಿ ಭಾಳ ಸರಿಯಾದ ರೀತಿಯ ತಯಾರಿಯನ್ನು ಮಾಡಿಕೊಂಡು ಕಳೆದ 3 ದಿನದಿಂದ ರಣೋತ್ಸಾಹದಲ್ಲಿ ಕೇವಲ ಉಗ್ರರ ತಾಣಗಳನ್ನು ಮಾತ್ರ ನಾಶ ಮಾಡಬೇಕು, ಯಾವುದೇ ಪಾಕಿಸ್ತಾನದ ನಾಗರಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಭಾಳ ತಾಳ್ಮೆಯನ್ನು ವಹಿಸಿ ಏನು ನಮ್ಮ ಡ್ರೋನ್ಗಳ ಮುಖಾಂತರ ನಿರ್ದಿಷ್ಟವಾದ ಗುರಿಯನ್ನು ಇಟ್ಟು ನಾವು ನಮ್ಮ ದೇಶದ ಪ್ರಧಾನಿಗಳು ನಮ್ಮ 3 ಸೇನೆಯ ದಂಡನಾಯಕರು ಕೂಡ ನಿರ್ದಿಷ್ಟವಾಗಿ ಗುರಿ ಇಟ್ಟು ಹೊಡೆದು ಏನು ಆ ಉಗ್ರರ ಅಡಗುತಾಣಗಳನ್ನು ನಾಶ ಮಾಡುವಂಥ ಕೆಲಸ ಆಯಿತು. ಆದರೆ ಪಾಕಿಸ್ತಾನ ಮತ್ತೆ ತನ್ನ ನರಿ ಬುದ್ಧಿಯನ್ನು ತೋರಿಸಿ ಅದು ಸಿವಿಲಿಯನ್ ವಾರ್ ಅನ್ನೋ ರೀತಿಯಲ್ಲಿ ಯಾವ ಉಗ್ರರನ್ನು ನಾಶಪಡಿಸ್ತೀವಿ ಅಂತೇಳಿ ಅವರು ಬಾಯಿ ಮಾತಲ್ಲಿ ಹೇಳ್ತಾ ಇದ್ರು. ಆ ಕೆಲಸವನ್ನು ಭಾರತ ಮತ್ತು ಭಾರತದ ಸೈನಿಕರು ಮಾಡಿದ್ರೂ ಕೂಡ ಅದಕ್ಕೆ ಪ್ರತೀಕಾರ ತೀರಿಸಬೇಕು ಅಂತೇಳಿ ಎಲ್ಲ ಒಂದು ಕಡೆ ಆ ಯುದ್ಧವನ್ನು ಆಹ್ವಾನಿಸ್ತಾ ಇದ್ದಾರೆ, ಪ್ರಚೋದಿಸ್ತಾ ಇದ್ದಾರೆ ಭಾರತವನ್ನು. ಅದರ ಜೊತೆಗೆ ಮೊನ್ನೆ ದಿವಸ ರಾತ್ರಿ ಏನೂ ಕಾರಣ ಇಲ್ಲದೆ ವಿನಾಕಾರಣ ದೊಡ್ಡ ಮಟ್ಟಕ್ಕೆ ನಮ್ಮ ದೇಶದ ಗಡಿನಲ್ಲಿರ್ತಕ್ಕಂಥ ನಾಗರಿಕರ ಮನೆಗಳನ್ನು ಗುರಿ ಮಾಡಿ ಏನು ಅಟ್ಯಾಕ್ ನಡೀತಾ ಇದೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ದೇಶ ಕೊಟ್ಟಿದೆ. ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಕುಡಿಯುವ ನೀರು, ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನ ನೀಡಿ ಜನ ಮೆಚ್ಚುವಂತಹ ಕೆಲಸ ಮಾಡುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ತರುತ್ತೇನೆ ಎಂದು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಪುನೀತ್ ಕುಮಾರ್ ತಿಳಿಸಿದರು. ಶಿರಾ ತಾಲೂಕಿನ ಎಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಅಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪುನೀತ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು. ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದಾಗ ಮಹಾತ್ಮ ಗಾಂಧಿ ಕಂಡಂತಹ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಸಹಕಾರಗೊಳ್ಳಲಿದೆ. ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿ ಸಲಹೆ ಹಾಗೂ ಸೂಚನೆಯನ್ನ ಸ್ವೀಕರಿಸಿ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಪುನೀತ್ ಕುಮಾರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಎಲಿಯೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಚಂದ್ರಣ್ಣ, ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಸುಷ್ಮಾ ಮೋಹನ್, ಆಶಾ ಲೋಹಿತ್, ಚುನಾವಣಾಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ, ತಾಲೂಕು ಚುನಾವಣಾ ಆಯೋಗದಿಂದ ಬಶೀರ್, ಗ್ರಾಮ ಲೆಕ್ಕಾಧಿಕಾರಿ ಶಿವಕುಮಾರ್ ಕಾರ್ಯನಿರ್ವಹಿಸಿದರು. ಎಲಿಯೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಕೆಲಸಗಳು ಕೂಡ ಜನರ ಒಂದು ಬಾಗಿಲಿಗೆ ತಲುಪಬೇಕು ಅಂತಂದೇಳಿ ನನ್ನ 2 ಮಾತು ಹೇಳ್ತಾ, ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ಇವರ ಅಧ್ಯಕ್ಷತೆಯಿಂದ ಒಳ್ಳೆಯದಾಗಲಿ, ಮತ್ತು ನಾವು ಕೂಡ ಅವ್ರಿಗೆ ಸಹಕಾರ ಕೊಡ್ತಾ ಕೆಲಸಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ ಅಂತಂದೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲಿಯೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಗೆ ನಮ್ಮ ಸದಸ್ಯರೆಲ್ಲರೂ ಒಗ್ಗೂಡಿ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಗ್ರಾಮದ ಮುಖಂಡರು, ಸ್ನೇಹಿತರು ಹಾಗೆ ಧನ್ಯವಾದ ತಿಳಿಸ್ತಾ, ಮುಂದಿನ ದಿನದಲ್ಲಿ ನಮ್ಮ ಸದಸ್ಯರುಗಳನ್ನ ಸಹಕಾರದೊಂದಿಗೆ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುತ್ತಾ ನಮ್ಮ ಪಂಚಾಯಿತಿ ಎಲಿಯೂರು ಪಂಚಾಯಿತಿಯನ್ನು ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಲು ಇಚ್ಛೆ ಪಡುತ್ತಾ, ಕುಂಚಿಟಿಗ ಸಂಪ್ರದಾಯದಲ್ಲಿ ಜಲಧಿ ಮಹೋತ್ಸವಕ್ಕೆ ಹೆಚ್ಚು ಮಹತ್ವವಿದೆ. ಈ ಜಲಧಿ ಮಹೋತ್ಸವ ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಸೇರಿದಂತೆ ಜನಸಾಮಾನ್ಯರ ಬದುಕಿನಲ್ಲಿ ಸುಭಿಕ್ಷೆ ಪ್ರಾಪ್ತಿಯಾಗಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ಯಲೆರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಹನುಮಂತ ಸ್ವಾಮೀಜಿ ತಿಳಿಸಿದರು.
ಶಿರಾ ತಾಲೂಕಿನ ಕಾರೆಕ್ಯಾತನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಬಂಡಿ ಅಜ್ಜಪ್ಪ ಸ್ವಾಮಿಯ ನೂತನ ಚರ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಸಂಪ್ರೋಕ್ಷಣ ಮಹೋತ್ಸವ ಅಂಗವಾಗಿ ನಡೆದ ಜಲಧಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಜಲಧಿ ಮಹೋತ್ಸವಕ್ಕೆ ಹೆಚ್ಚು ಮಹತ್ವವಿದೆ. ನಮ್ಮ ಆಚಾರ ವಿಚಾರ, ಮಟ್ಟೆ ಮನೆ, ಬಂಡಿ ಮನೆ, ಅಮಾವಾಸ್ಯೆ ಮನೆ, ಬುಡಕಟ್ಟು ಸಂಸ್ಕೃತಿ ವೈಶಿಷ್ಟ್ಯವಾಗಿದೆ. ದೇಶದಲ್ಲಿ ಶಾಂತಿ ನೆಲೆಸಬೇಕು. ದೇಶಗಳಲ್ಲಿ ಕಂದಕ ಸೃಷ್ಟಿಯಾಗುತ್ತಿದೆ. ಇವೆಲ್ಲ ತಾಪಮಾನ ನಿವಾರಣೆಯಾಗಬೇಕು. ಮನುಷ್ಯ ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿಯುವಂತಹ ಕೆಲಸ ಆಗಬೇಕು. ಇಂತಹ ದೇವರ ಜಲಧಿ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವಗಳು ಮನುಷ್ಯನ ಮನಸ್ಥಿತಿಯನ್ನ ಗಟ್ಟಿಗೊಳಿಸುವಲ್ಲಿ ಹೆಚ್ಚು ಸಹಕಾರಿಯಾಗಲಿವೆ ಎಂದರು. ಈ ವೇಳೆ ನೂರಾರು ಮಹಿಳೆಯರು ಹಾಗೂ ಭಕ್ತರು ಶ್ರೀ ಬಂಡಿ ಅಜ್ಜಪ್ಪ ಸ್ವಾಮಿ ಜಲಧಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಯಜಮಾನರು, ಬಂಡಿಕಾರರು, ಗೌಡರು, ಅಣ್ಣ ತಮ್ಮಂದಿರು ಹಾಗೂ ಕೈವಾಡಸ್ಥರು ಸೇರಿದಂತೆ ಸಹಸ್ರಾರು ಭಕ್ತರು ಜಲಧಿ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದರು. ಶಕ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಸೇ ನಮೋ ನಮಃ. ಶಿರಾ ತಾಲೂಕು ಕರೆಕ್ಯಾತನಹಳ್ಳಿಯ ಗ್ರಾಮದಲ್ಲಿ ಅಜ್ಜಪ್ಪ ಬಂಡಿಯ ನೂತನ ರಜತ ಕವಚಾಲಂಕಾರದ ವಿಗ್ರಹ ಪ್ರತಿಷ್ಠಾಪನೆ ಜೊತೆಗೆ ಕುಂಚಿಟಿಗ ಸಮಾಜದಲ್ಲಿ ಬಹು ಪ್ರಸಿದ್ಧವಾಗಿದ್ದಂಥ ಜಲಧಿ ಮಹೋತ್ಸವಕ್ಕೆ ಅನೇಕ ಗ್ರಾಮಗಳಿಂದ ಬೇರೆ ಬೇರೆ ಜಿಲ್ಲೆ ನಾಡಿನಿಂದ ಬಂದು ಜಲಧಿ ಮಹೋತ್ಸವದ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಸಮಾಜದ ಭಾಳ ಆಚಾರ ವಿಚಾರಗಳಲ್ಲಿ ಕಟ್ಟೆ ಮನೆ, ಬಂಡಿ ಮನೆ, ಅಮಾವಾಸ್ಯೆ ಮನೆ, ಈ ಬುಡಕಟ್ಟು ಸಂಸ್ಕೃತಿಯಲ್ಲಿ ಭಾಳ ವಿಶೇಷ, ಭಾಳ ವಿಭಿನ್ನತೆ ಅಂದರೆ ಜಲಧಿ ಮಹೋತ್ಸವ. ಈ ಜಲಧಿ ಮಹೋತ್ಸವದಲ್ಲಿ ಎಲ್ಲ ನೆಂಟರು, ಅಣ್ಣತಮ್ಮದಿರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬ್ರಾಹ್ಮಿ ಮುಹೂರ್ತದಿಂದ ಕಳೆದ 2 ದಿನಗಳಿಂದ ನಡೆಯುವಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. 2 ದಿನಗಳು ನಡೆಯುವಂಥ ಈ ಜಲಧಿ ಮಹೋತ್ಸವಕ್ಕೆ ನಾನು ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಎಲ್ಲ ರೈತರು, ಆಸ್ತಿಕ ಸದ್ಭಕ್ತರು ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಈ ಭಾಗದಲ್ಲಿ ಒಳ್ಳೆ ಮಳೆಯಾಗಲಿ, ಬೆಳೆಯಾಗಲಿ, ಎಲ್ಲ ಕೆರೆ ಕಟ್ಟೆಗಳು ತುಂಬಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ದೇಶ ಶಾಂತಿಯ ನೆಲೆಬೀಡಾಗಬೇಕು, ಶಾಂತಿ ನೆಲೆಸಬೇಕು. ಇವತ್ತೇನು ಇತ್ತೀಚಿನ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ, ದೇಶದ ಮಧ್ಯೆ ಕಂದಕ ಸೃಷ್ಟಿ ಆಗ್ತಾಯಿದೆ. ಅದೆಲ್ಲ ತಾಪಮಾನಗಳು ನಿವಾರಣೆ ಆಗಬೇಕು. ಮನುಷ್ಯ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಳ್ಳೊಳ್ಳೆ ಕೆಲಸಗಳಾಗಬೇಕು. ಇಂಥ ಜಾತ್ರೆಗಳು, ಜಲಧಿಗಳು, ಉತ್ಸವಗಳು ಎಲ್ಲೋ ಒಂದು ಕಡೆ ಮನುಷ್ಯನ ಮನಸ್ಥಿತಿಯನ್ನು ಗಟ್ಟಿಗೊಳಿಸುವಂಥ ಒಂದು ಪುಣ್ಯದ ಕೆಲಸ ಆಗುತ್ತೆ ಅಂತೇಳಿ ನಾನಾದರೂ ಕೂಡ ಭಾವಿಸಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಾನವನ್ನು ಮಾಡಿದ್ದೀರಾ, ಸೇವೆಯನ್ನು ಮಾಡಿದ್ದೀರಾ, ಸಹಕಾರವನ್ನು ಮಾಡಿದ್ದೀರಾ, ದುಡಿದಿದ್ದಂಥ ಎಲ್ಲ ಮಹಾದಾನಿಗಳು, ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೂ ಭಗವಂತ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇನೆ. ಹರಿ ಓಂ ತತ್ಸತ್. ಏನೊಂದು ಕಾರಣ ಹಿಂದೆ ನಮ್ಮ ಪೂರ್ವಜರು ಉತ್ತರದಿಂದ ದಕ್ಷಿಣಕ್ಕೆ ಬರಬೇಕಾದ್ರೆ ಏನು ನದಿ ಅಡ್ಡಲಾಗಿತ್ತು, ಆ ನದಿಗೆ ಆಹಾರ ಕೊಡಬೇಕಾದ್ರೆ ಜಲಧಿ ಬೊಪ್ರಾಯನ ತಲೆಯನ್ನು ತೆಗೆದಿದ್ದರಿಂದ ಆ ಜಲಧಿ ಅಂತಂದೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ಕೊಂಡ್ಬಂದಿದ್ದೀವಿ. ನಾವು ಪ್ರಮುಖವಾಗಿರ್ತಕ್ಕಂಥ ಯಾವುದೇ ದೇವತಾ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾದ್ರೆ ಈ ಒಂದು ಜಲಧಿ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಆ ಜಲಧಿ ಕಾರ್ಯಕ್ರಮದ ಅರ್ಥ ನಮಗೆಲ್ಲರಿಗೂ ಗೊತ್ತಿರಬೇಕು. ಬಂದಲ್ಲೆಲ್ಲೋ ಒಂದು ಸಿಲ್ಮೆ ತೋಡ್ತಾರೆ, ನೀರು ತೆಗೆದುಬಿಡ್ತಾರೆ, ಗಂಗಮ್ಮನ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತಲ್ಲ. ಹಿರಿಯರು ನಮ್ಮವ್ರು ಏನು ಅಲ್ಲಿಂದ ಬರಬೇಕಾದ್ರೆ ಬಂದಿದ್ರು, ಅವರ ಜ್ಞಾಪಕಾರ್ಥವಾಗಿ ಆ ಶರಣರು ಕೊಟ್ಟಿರ್ತಕ್ಕಂಥ ಪ್ರಾಣ ತ್ಯಾಗಕ್ಕೋಸ್ಕರ ಇವತ್ತು ಅವ್ರ ಜ್ಞಾಪಕಾರ್ಥವಾಗಿ ನಾವು ಈಗ ಮಾಡ್ತಿರ್ತಕ್ಕಂಥ ಇದೊಂದು ಸೇವೆ ಜಲಧಿ ಪೂಜೆ ಅಂತಂದು ಹೇಳ್ಬಿಟ್ಟು, ಅದು ಜಲಧಿ ಬೊಪ್ರಾಯನಿಗೆ ಏನು 7 ಜನ ಶರಣರಿಗೆ ಸಲ್ಲಬೇಕಾಗಿರೋಂಥ ಮಹಾ ಒಂದು ಪೂಜೆ. ಆದ್ದರಿಂದ ಇದರಲ್ಲಿ ಸಾವಧಾನವಾಗಿ ಎಲ್ಲರೂ ಯಾವ್ಯಾವ ಗೋತ್ರದವ್ರು ನಾವು ಕೂಗ್ತೀವೋ ಅವರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಇದ್ರು ಬಂದು ಆ ಎಡೆಯನ್ನು ತಗೊಂಡೋಗ್ರಿ. ಈ ಒಂದು 101 ಎಡೆ ಕಾರ್ಯಕ್ರಮ ಸಾಂಗೋಪಾಂಗವಾಗಲಿ ಅಂತಂದೇಳಿ ತಮ್ಮಲ್ಲೆಲ್ಲರಿಗೂ ಕೇಳ್ಕೊಂತ ನಾನು ಈ ಕಾರ್ಯಕ್ರಮ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆಯಿಂದಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ 2025 ಸೀಸನ್ ಅನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿ ಬೆನ್ನಲ್ಲೇ ಪಾಕ್ ವಿರುದ್ಧ ಪ್ರತಿಕಾರಕ್ಕೆ ಮುಂದಾಗಿರುವ ಭಾರತ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಬುಧವಾರ ಮತ್ತು ಗುರುವಾರ ತಡರಾತ್ರಿ ಪಾಕಿಸ್ತಾನದ ಮೇಲೆ 9 ಕಡೆ ಕ್ಷಿಪಣಿ ದಾಳಿ ನಡೆಸಿ ಉಗ್ರರ ಅಡಗುತಾಣವನ್ನ ಧ್ವಂಸಗೊಳಿಸಿತ್ತು. ಇದರ ಬೆನ್ನಲ್ಲೇ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಮಾತುಗಳನ್ನ ಆಡಿರುವ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಸೇರಿದಂತೆ ಭಾರತದ ಹಲವು ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದೆ. ಭಾರತೀಯ ಸೇನೆಯೂ ಕೂಡ ಇದಕ್ಕೆ ದಿಟ್ಟ
ಪ್ರತ್ಯುತ್ತರ ನೀಡಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಿಂದಾಗಿ IPL 2025 ಅನಿರ್ದಿಷ್ಟಾವಧಿಗೆ ಮುಂದೂಡಲು BCCI ನಿರ್ಧರಿಸಿದೆ. ಪ್ರೇಕ್ಷಕರು ಮತ್ತು ಆಟಗಾರರ ಸುರಕ್ಷತೆಗಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇದರಿಂದ ಯಾವುದೇ ಪಂದ್ಯ ಇರುವುದಿಲ್ಲ. ವಿದೇಶಿ ಆಟಗಾರರನ್ನ ಮನೆಗೆ ಕಳಿಸುವುದೇ BCCIನ ಮೊದಲ ಆದ್ಯತೆಯಾಗಿದೆ. BCCI ಶೀಘ್ರದಲ್ಲೇ ಹೊಸ ದಿನಾಂಕವನ್ನ ಪ್ರಕಟಿಸಲಿದೆ. IPL ರದ್ದಾಗಿರುವುದನ್ನ RCB ಸ್ವಾಗತಿಸಿದೆ. BCCIನ ಈ ನಿರ್ಧಾರವನ್ನ ನಾವು ಗೌರವಿಸುತ್ತೇವೆ. ನಮ್ಮ ಯೋಧರ ಪರವಾಗಿ ನಾವು ನಿಲ್ಲುತ್ತೇವೆ ಎಂದು RCB X ಖಾತೆಯಲ್ಲಿ ಪೋಸ್ಟ್ ಮಾಡಿದೆ. देखिए BCCI ने अच्छा डिसीजन लिया है. इस वक्त हमारा कंट्री जो है इंडिया पाकिस्तान की वॉर फाइट कर रहा है, तो मेरे को नहीं लगता कि अच्छी बात है अगर हम IPL को कंटिन्यू करें. हम इंतज़ार कर सकते हैं. बाकी डिसीजन जो है BCCI को गवर्नमेंट से सलाह करके ही लेनी चाहिए. सर, जो मैच बीच में भी कल रद्द कर दिया गया था, जी डिसीजन को कैसे देखते हैं? देखिए वो रद्द कर दिया गया था. मेरे को लग रहा था कि वो शायद पहले ही रद्द कर दें, क्योंकि धर्मशाला में था. धर्मशाला तो पंजाब के बहुत नज़दीक है, तो पर क्योंकि लाइट्स बहुत ज़्यादा है ना, तो उसकी वजह से उन्होंने ठीक है. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯಕ್ಕೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಈ ಕುರಿತು ರಾಜ್ಯ ನೀರಾವರಿ ಇಲಾಖೆ ಆದೇಶ ಹೊರಡಿಸಿದೆ. ಸದ್ಯ ಹಾರಂಗಿ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಭದ್ರತಾ ಪಡೆಗಳ ಚಲನವಲನಗಳ ನೇರ ಪ್ರಸಾರವನ್ನ ಮೀಡಿಯಾ ಮತ್ತು ಚಾನೆಲ್ಗಳು, ಡಿಜಿಟಲ್ ಮೀಡಿಯಾಗಳು ಪ್ರಸಾರ ಮಾಡದಂತೆ ಕೇಂದ್ರ ಆದೇಶಿಸಿದೆ. ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಭದ್ರತಾ ಪಡೆಗಳ ಚಲನವಲನಗಳ ನೇರ ಪ್ರಸಾರವನ್ನ ಮೀಡಿಯಾ ಚಾನೆಲ್ಗಳು ಮತ್ತು ಡಿಜಿಟಲ್ ಮೀಡಿಯಾಗಳು ಪ್ರಸಾರ ಮಾಡದಂತೆ ಕೇಂದ್ರ ಆದೇಶಿಸಿದೆ. ಇಂತಹ ಸೂಕ್ಷ್ಮ ಮಾಹಿತಿ ಬಹಿರಂಗಪಡಿಸುವುದರಿಂದ ಸೇನಾ ಕಾರ್ಯಾಚರಣೆಗೆ ಅಡ್ಡಿಯಾಗಬಹುದು ಮತ್ತು ಜೀವಗಳಿಗೆ ಅಪಾಯವಾಗಬಹುದು ಎಂದು ಹೇಳಿದೆ. ಕಾರ್ಗಿಲ್ ಯುದ್ಧ, 26/11 ದಾಳಿ ಮತ್ತು ಕಂದಹಾರ ಅಪಹರಣದಂತಹ ಘಟನೆಗಳು ಇದಕ್ಕೆ ಸಾಕ್ಷಿ ಎಂದಿದೆ. ಅಧಿಕೃತ ಮಾಹಿತಿಯನ್ನ ಮಾತ್ರ ಪ್ರಸಾರ ಮಾಡಲು ಸೂಚಿಸಿದೆ. ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕುಂದಾಪುರ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚೈತ್ರ ಅವರು ಗುರು ಹಿರಿಯರ ಸಮ್ಮತಿಯೊಂದಿಗೆ ಇಂದು ಉಡುಪಿಯ ಹಿರಿಯಡ್ಕಾದ ಶ್ರೀಕಾಂತ್ ಕಶ್ಯಪ್ ಅವರ ಜೊತೆ ಹಸೆಮಣೆಯೇರಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕುಂದಾಪುರ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚೈತ್ರ ಅವರು ಗುರು ಹಿರಿಯರ ಸಮ್ಮತಿಯೊಂದಿಗೆ ಇಂದು ಉಡುಪಿಯ ಹಿರಿಯಡ್ಕಾದ ಶ್ರೀಕಾಂತ್ ಕಶ್ಯಪ್ ಜೊತೆ ಹಸೆಮಣೆಯೇರಿದ್ದಾರೆ. ವೈದಿಕ ಶಾಸ್ತ್ರದಂತೆ ಮದುವೆ ಕಾರ್ಯಕ್ರಮ ನಡೆದಿದೆ. ಚೈತ್ರ ಮತ್ತು ಶ್ರೀಕಾಂತ್ 12 ವರ್ಷದಿಂದ ಪ್ರೀತಿಸುತ್ತಿದ್ದರು. ಈ ಮದುವೆ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್, ಗೋಲ್ಡ್ ಸುರೇಶ್ ಭಾಗಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನವದಂಪತಿಗಳಿಗೆ ಶುಭ ಹಾರೈಸಿದ್ದಾರೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.